ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಬನ್ನ ಬವಣೆಗಳ ತಾನೆನಿತೆನಿತು ಪಟ್ಟಿರೆಯುಂ ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂದ ಸನ್ನಹಿಸುವಂ ಸುಮ್ಮನಿರಲೊಲ್ಲದೆ ಮಾನವನು ಚಿನ್ಮಯತೆಯಾತ್ಮಗುಣ ಮಂಕುತಿಮ್ಮ. 123ನೇ ಕಗ್ಗ ಇದು. ಬನ್ನ ಬವಣೆಗಳ ತಾನೆನಿತೆನಿತು ಪಟ್ಟಿರೆಯುಂ, ಕಷ್ಟಗಳನ್ನು, ನಷ್ಟಗಳನ್ನು, ಸೋಲುಗಳನ್ನು, ಅವಮಾನಗಳನ್ನು ಎಷ್ಟೆಷ್ಟು ಪಟ್ಟಿದ್ರು ನಾವು ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೆ ಮತ್ತೆ ಹೊಸ ಸಾಹಸಗಳಿಂ ಸನ್ನಹಿಸುವಂ, ಮತ್ತೆ ಮತ್ತೆ ಇನ್ನೊಂದೇನೋ ಒಂದು ಇದೇನೋ ವರ್ಕೇ ಆಗಲಿಲ್ಲ ಇನ್ನೊಂದು ಅಂತ, ಅಷ್ಟರಲ್ಲಿ ಇನ್ನೇನೋ ಒಂದು ಬರುತ್ತೆ, ಇದು ನೋಡೋಣ ಈ ಸಲ ಆಗಬಹುದು ಅಂತ ಮತ್ತೆ ಮುಂದುವರಿತೀವಿ. ಜೀವನದುದ್ದಕ್ಕೂ ಇದನ್ನೇ ಮಾಡ್ತಾ ಹೋಗ್ತೀವಿ. ಅಂತಹ ಮಾನವನು ಚಿನ್ಮಯತೆಯ ಆತ್ಮಗುಣ. ಮಾನವ ಅಂದರೆ ಯಾರೋ ಒಬ್ಬನ ಬಗ್ಗೆ ಹೇಳ್ತಿಲ್ಲ, ನಾವೆಲ್ಲರೂ ಹಾಗೇ ಇರೋದು. ಚಿನ್ಮಯತೆ ಅಂದರೆ ಒಂದು ಶುದ್ಧವಾದ ಜ್ಞಾನ, ಪರಮಾತ್ಮ ಅನ್ನೋ ಅರ್ಥ. ಆ ಶುದ್ಧವಾದ ಜ್ಞಾನ ಅದೊಂದನ್ನೇ ಫೋಕಸ್ಡ್ ಆಗಿ ಮಾಡೋದು ಆ್ಯಕ್ಚುಲಿ ನಮ್ಮ ಆತ್ಮಗುಣ. ಅದು ಬೇಸಿಕಲಿ ವಿ ಆರ್ ಮೇಡ್ ಫಾರ್ ದಟ್. ನಾವು ಬೇರೆ ಬೇರೆ ಇದನ್ನೆಲ್ಲ ದುರ್ಗುಣಗಳು ಅದೆಲ್ಲ ಇನ್ಕಲ್ಕೇಟೆಡ್, ಆದರೆ ನಾವು ಬೇಸಿಕಲಿ ವಿ ಆರ್ ಮೇಡ್ ಫಾರ್ ದ್ಯಾಟ್. ಸುಖವಾಗಿರೋದು, ಶುದ್ಧವಾದ ಜ್ಞಾನವನ್ನು ಪಡ್ಕೊಂಡಿರೋದು ನಮ್ಮ ಆತ್ಮಗುಣ. ಮನುಷ್ಯ ಹ್ಯೂಮನ್ ರೇಸ್ದು ಆತ್ಮಗುಣ ಅದು ಅಂತ. ನಾವು ಎಷ್ಟೋ ಕಷ್ಟಪಡ್ತಾ ಹೋಗ್ತಾಯಿದ್ರು. ನನ್ನ ಗೆಳತಿಯೊಬ್ಬಳು ಈ ಸೀರಿಯಲ್ಲು ಸಿನಿಮಾಗಳಲ್ಲಿ ನಟಿಸುವಂತಹವಳು. ಯಾವಾಗಲೂ ನಾನು ನೆಕ್ಸ್ಟ್ ಏನು ಮಾಡೋದು, ಒಂದು ಸೀರಿಯಲ್ ಮುಗಿದು ಮಧ್ಯದ ಗ್ಯಾಪಲ್ಲಿ ಯಾವುದೂ ಸೀರಿಯಲ್ನ ನಾನು ಮಾಡ್ತಾ ಇರಲಿಲ್ಲ. ಆವಾಗ ಅವಳ ಹತ್ರ ಹೀಗೆ ಮಾತಾಡ್ತಾ ಇನ್ನೇನು ಮಾಡೋದು ನೆಕ್ಸ್ಟು ಅಂತ ಯೋಚಿಸ್ತಿದ್ದೀನಿ ಅಂತಂದಾಗ, ಇದು ಯಾವುದು ಮಾಡಬೇಡಿದಿ, ಆರಾಮಾಗಿರಿ, ಸೀರಿಯಲ್ಗಳೇ ಬೇಡ, ಮಾಡಬೇಡಿ ಏನನ್ನು ಅಂತ ಅಂದ್ಬಿಟ್ಲು. ಅವತ್ತವಳು ಏನೋ ಇದರಲ್ಲಿದ್ಲು, ಅವಕಾಶಗಳ ಕೊರತೆ, ಸಿಕ್ಕ ಅವಕಾಶಗಳಲ್ಲಿ ಬಹುಶಃ ಸರಿಯಾದ ರೋಲ್ ಸಿಗದೆ ಹೋದರೆ, ಕರೆಕ್ಟಾಗಿ ನಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗದೆ ಹೋದಂತಹ ಸಂಕಟ, ಏನೇನೋ ಎಲ್ಲ ಪ್ರೊಫೆಷನಲ್ಲೂ ಇದ್ದ ಹಾಗೆ ಇಲ್ಲೂ ಯಾವ್ಯಾವುದೋ ಕಷ್ಟಗಳು, ಬವಣೆಗಳು ಇದ್ದೇ ಇದೆ. ಹೀಗೆ ನನಗೆ ಹೇಳಿದಂತಹ ಗೆಳತಿಯೇ ನಾನಿವಾಗ ಇನ್ನೊಂದು ಸೀರಿಯಲ್ ಒಪ್ಕೊಂಡೆ, ಅದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗೆ, ಅರೆ ವಾ ಖುಷಿ ಆಯಿತು, ನನಗೆ ಒಳ್ಳೆ ಪ್ರೊಡಕ್ಷನ್ನು, ತುಂಬ ಚೆನ್ನಾಗಿದೆ, ನೀವು ಮಾಡಿ ಅಂತ ಸಂತೋಷಪಟ್ಲು. ಅವಳೇನೇ ಆಗಿದ್ರೂ ಕೂಡ ಒಂದು ಸೀರಿಯಲ್ ಮುಗಿದ ಸಾಕು ಇದ್ರ ಸಹವಾಸ ಅಂತ ಅಂದಿದ್ದ ಅವಳೇನೇ ಇನ್ನೊಂದು ಯಾವುದೋ ಒಂದು ಹೊಸ ಪಾತ್ರ ಸಿಕ್ಕಿದಾಗ ಅದೇ ಸಂತೋಷದಿಂದ, ಅಷ್ಟೇ ಆಸಕ್ತಿಯಿಂದ ಈ ರೋಲ್ ಚೆನ್ನಾಗಿದೆ ಇದು ಅಂತ ಅಂದ್ಕೊಂಡು ಮತ್ತೆ ಮಾಡ್ತಿರ್ತಾಳೆ. ಇದು ಬರೀ ಯಾವುದೋ ಅವಳ ಕಥೆ ಅಲ್ಲ ನಾ ಹೇಳ್ತಿರೋದು, ನಾವೆಲ್ಲರೂ ಮಾಡೋದು ಅದನ್ನೇ. ಯಾವುದೋ ಒಂದು ನಮ್ಮ ಸಾಹಸ ಸಾಕಾಗಿರುತ್ತೆ, ಸಾಕು ಇದು ಇನ್ನೊಂದು ಸಲ ಇದು ಬೇಡ, ಬೇರೆ ಏನಾದ್ರು ನೋಡೋಣ ಅಂತ ಅಂದ್ಕೊಳ್ತೀವಿ. ಬಟ್ ಮತ್ತೊಂದು ಅವಕಾಶ ಕಣ್ಣೆದ್ರಿಗೆ ಬಂದಾಗ, ಮತ್ತೊಂದು ಪಾಸಿಬಿಲಿಟಿ, ಮತ್ತೊಂದು ಡೋರ್ ನಮ್ಮ ಮುಂದೆ ಓಪನ್ ಆದಾಗ ಮತ್ತೆ ಅದೇ ಉತ್ಸಾಹದಲ್ಲಿ ಈ ಸಲ ಸರಿ ಆಗುತ್ತೆ ಅಂತ ಮತ್ತೆ ಮುಂದುವರಿತೀವಿ. ಇದು ನಮಗೆ ದಕ್ಕಿರುವ ಅತ್ಯಂತ ಗ್ರೇಟೆಸ್ಟ್ ವರ ಅಂತ ನಾನು ಭಾವಿಸ್ತೀನಿ. 2 ವಿಷಯ. ಮೊದಲನೇದು, ನಾವು ಹೇಗೆ ಚಿನ್ಮಯತೆ ಆತ್ಮಗುಣ ಅಂತ ಹೇಳ್ತಾರೆ ಅದನ್ನು ನಾನು 2 ರೀತಿಯಲ್ಲಿ ಅರ್ಥೈಸ್ಕೊಳ್ತೀನಿ. ಮೊದಲನೇದು ಖುಷಿಯಾಗಿರೋದು, ಸಂತೋಷವಾಗಿರೋದು. ನಾವು ಸೈಂಟಿಫಿಕಲಿ ನಮ್ಮ ಮನಸ್ಸು ಇಸ್ ಮೇಡ್ ಲೈಕ್ ದಟ್. ನಾವು ಸದಾ ಖುಷಿಯಾಗಿರೋದಕ್ಕೆ, ಸಂತೋಷವಾಗಿರೋದಕ್ಕೆ ಡಿಸೈನ್ ಆಗಿರುವಂತಹ ಮನಸ್ಸು. ನಾವು ಏನಕ್ಕೆ ಹುಡುಕಿ ಕಷ್ಟಪಟ್ಟು ನಮ್ಮ ಕಷ್ಟನೇ ನೆನೆಸ್ಕೊಂಡು ಅಳ್ತಾ ಇರೋವಂತಹ ವ್ಯಕ್ತಿಗಳು ಕೂಡ ಆ ದುಃಖದಲ್ಲಿ ಸೆಲ್ಫ್ ಪಿಟಿನಲ್ಲಿ ಸುಖವನ್ನು ಕಾಣ್ತಾ ಇರ್ತಾರೆ. 2ನೇದು ನಮಗೆ ಸಿಕ್ಕಿರೋದು ತುಂಬ ದೊಡ್ಡವರ ಈ ಚಿನ್ಮಯತೆಯ ಆತ್ಮಗುಣ ಅನ್ನೋದು. ಈ ಆತ್ಮಗುಣದ್ದೇನು ಅಂದರೆ ಮರೆವು. ಇವತ್ತು ಏನೋ ಒಂದು ನನಗೆ ನೋವಾಗಿದೆ, ನನಗೆ ಅವಮಾನ ಆಗಿದೆ, ನನಗೆ ಸಂಕಟ ಆಗಿದೆ, ನನಗೆ ದುಃಖ ಆಗಿದೆ, ಯಾವುದೋ ಒಂದು ಘಟನೆಯಲ್ಲಿ ನನಗೆ ನೋವಾಗಿದೆ ಅಂದರೆ ಅದು ಯಾವುದೋ ಒಂದು ಮಾತು, ಒಂದು ಅಂಕದಿಂದ ಅಲ್ಲ, ಆ ಘಟನೆಯ ಸಣ್ಣ 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 ಡೀಟೇಲ್ಸ್ ಏನೆಲ್ಲ ಸೇರಿ ಆ ನೋವು ನಮಗಾಗಿರುತ್ತೆ, ಆ ಅಪಮಾನ ನಮಗಾಗಿರುತ್ತೆ, ಸಂಕಟ ಆಗಿರುತ್ತೆ. ಇನ್ನೊಂದು 6 ತಿಂಗಳು ಬಿಟ್ಟು ಯೋಚಿಸಿದಾಗ ಆ ಚಿಕ್ಕ ಡೀಟೇಲ್ಸ್ ಇತ್ತಲ್ಲ ಅದೆಲ್ಲ ಮರ್ತೋಗಿರುತ್ತೆ ನಮಗೆ. ಆವಾಗ ಇಂಥವ್ರು ಏನೋ ಒಂದು ಮಾತಂದರು, ಆವಾಗ ನನಗೆ ಅವಮಾನ ಆಗಿತ್ತು ಅನ್ನೋದಷ್ಟೇ ನೆನಪಲ್ಲಿ ಉಳಿದಿರುತ್ತೆ. ಹಾಗೆ ಮುಂದುವರಿತಾ ಅದನ್ನು ಮರಿತಾ ಹೋಗ್ತೀವಿ. ಒಟ್ಟಾರೆ ಚಿನ್ಮಯತೆ ಅಂದರೆ ಶುದ್ಧವಾದ ಜ್ಞಾನ ಅಥವಾ ಸಂತೋಷವಾಗಿರೋದು, ನೆಮ್ಮದಿಯಿಂದ ಇರೋದಕ್ಕೆ ನಾವು ಡಿಸೈನ್ ಆಗಿರೋದು. ನಾವು ಹಾಗೇ ಇರಬೇಕು. ಮೊನ್ನೆ ಪ್ರಖ್ಯಾತ ಕಗ್ಗ ನಟೇಶ್ ಸರ್ ಅಂತ, ನಟೇಶ್ ಅವರು ಇಲ್ಲಿ ತಾರೆಯ ಪ್ರಶ್ನೆಗಳು ಅನ್ನೋ ಪುಸ್ತಕದ ಬಗ್ಗೆ ಉಪನ್ಯಾಸ ಮಾಡಿದರು. DVG ಅವರ ತಾರೆಯ ಪ್ರಶ್ನೆಗಳು ವಿಷಯ. ಅವರ ಉಪನ್ಯಾಸ ಸತತವಾಗಿ 4 ದಿನಗಳಿದ್ವು. ಕಗ್ಗದ ಬಗ್ಗೆನೇ ಅವ್ರು ಮಾತಾಡಿದ್ರು. ಕೊನೆಯ ದಿನ ತಾರೆಯ ಪ್ರಶ್ನೆಗಳನ್ನು ತಗೊಂಡಿದ್ರು.
ಅದರಲ್ಲಿ ರಾಮ ತಾರೆಗೆ ವಾಪಸ್ ಉತ್ತರ ವಾಲಿ ಹೆಂಡತಿ ತಾರೆ, ರಾಮ ವಾಪಸ್ಸು ಉತ್ತರ ಕೊಡಬೇಕಾದ್ರೆ, ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ, ಮರೆಯಿಂದ ವಾಲಿಯನ್ನು ಕೊಂದಿದ್ದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ರಾಮ ಹೇಳ್ತಾನೆ, ನೀನು ಯೋಚಿಸು, ತಮ್ಮ ಅಣ್ಣನನ್ನು ಕೇಳ್ದೆ, ನೋಡು ತಪ್ಪಾಗಿ ಹೋಯ್ತು ನನ್ನಿಂದ, ಗೊತ್ತಾಗದೆ ನಾನು ರಾಜ್ಯನ ತೊಗೊಂಡೆ, ಆಳ್ಬಿಟ್ಟೆ, ಈಗ ನೀನು ಬದುಕು ಬಂದಿದ್ಯಾ, ಕ್ಷಮಿಸು, ನಿನ್ನ ರಾಜ್ಯನ ನೀನು ವಾಪಸ್ ತಗೋ ಅಂತ ಹೇಳ್ದ. ಆದರೆ ಅಣ್ಣನಾದವನು ಕ್ಷಮಿಸ್ಲಿಲ್ಲ, ಸಾಧಿಸ್ತಾ ಬಂದ, ಆ ತಪ್ಪನ್ನು ಸಾಧಿಸ್ದ, ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ವೈರ ಸಾಧಿಸ್ದ, ವೈರನ ಉಳಿಸ್ಕೊಂಡ. ಅದಕ್ಕೆ ಅವನಿಗೆ ಶಿಕ್ಷೆ ಆಗಬೇಕಿತ್ತು ಅಂತ. ಅದರ ಸರಿ ತಪ್ಪುಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ. ನಾವು ಯಾವುದೋ ಒಂದು ಕೆಟ್ಟದ್ದು ನಮಗೆ ನಡೆದ್ರೆ, ನಾವಿನ್ನೊಬ್ರಿಗೆ ಕೆಟ್ಟದ್ದು ಮಾಡಿದರೆ ಅಥವಾ ಇನ್ನೊಬ್ಬರು ನಮಗೆ ಕೆಟ್ಟದ್ದು ಮಾಡಿದರೆ ಅದನ್ನೇ ತಲೆಯಲ್ಲಿಟ್ಕೊಂಡು ಅದನ್ನೇ ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಹಾಗೆ ಮಾಡೋದ್ರಿಂದ ಹಾಗೆ ಅದು ಸಾಧಿಸ್ತಾ ಹೋಗೋದ್ರಲ್ಲಿ ಅರ್ಥವಿಲ್ಲ. ಯಾಕೆ ಅಂದರೆ ನಾವು ಹೇಗೆ ಡಿಸೈನ್ ಆಗಿದ್ದೀವಿ, ಈಗಾಗಲೇ ಹೇಳ್ದಂಗೆ ಇನ್ನೊಂದಿಷ್ಟು ತಿಂಗಳು ಬಿಟ್ಟರೆ ಡೀಟೇಲ್ಸ್ ಮರ್ತೋಗ್ಬಿಡುತ್ತೆ, ಇನ್ನೊಂದಿಷ್ಟು ತಿಂಗಳು ಬಿಟ್ಟರೆ ಏನು ನಡೀತು ಅಂತಲೇ ಮರ್ತೋಗ್ಬಿಟ್ಟಿರುತ್ತೆ, ಅದು ಯಾವತ್ತು ಅಂತ ಮರ್ತೋಗ್ಬಿಟ್ಟಿರುತ್ತೆ. ಆಗಲೂ ಅದನ್ನೇ ಸಾಧಿಸ್ತಾ ಇರೋದ್ರಲ್ಲಿ ಅರ್ಥವಿಲ್ಲ. ಬಿಟ್ಟು ಹಾಕಿ ಮುಂದುವರಿತಾ ಹೋಗೋದ್ರಿಂದ ನಮಗೆ ಸಂತೋಷ ಇರೋದು, ನಮಗೆ ಆನಂದ ಇರೋದು. ಬನ್ನ ಬವಣೆಗಳ ತಾನೆನಿತೆನಿತು ಪಟ್ಟಿರಲು, ಅದು ಏನೇನು ಕಷ್ಟ ಇದ್ದರೂ ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳೇ, ಮತ್ತು ಅದನ್ನೆಲ್ಲ ಬಿಟ್ಟಾಕಿ ಫ್ರೆಶ್ ಸ್ಟಾರ್ಟ್ ಅ ಫ್ರೆಶ್. ಅದು ಏನೋ ಅವ್ರ ಬಗ್ಗೆ ಸಿಟ್ಟಿತ್ತೋ ಇದಿತ್ತೋ ಆಯಿತು, ಮುಗೀತು, ಅದು ಕಳೀತು. ಅವರನ್ನು ಕ್ಷಮಿಸೋದ್ರಿಂದ ನಾವು ಬಿಡುಗಡೆ ಹೊಂದುತ್ತೀವಿ. ಡೆಸ್ಮಂಡ್ ಟುಟು ಅಂತ ತುಂಬ ಫೇಮಸ್ ಪಾದ್ರಿ ಒಬ್ಬರು, ಅವರು ಕ್ಷಮೆಯ ಬಗ್ಗೆನೇ ಅವರು ತುಂಬ ಆಳವಾದ ರಿಸರ್ಚ್ ನಡೆಸಿದ್ದಾರೆ. ಅವರು ಒಂದು ಮಾತು ಹೇಳ್ತಾರೆ, ಯಾರನ್ನಾದರೂ ಕ್ಷಮಿಸಿದಾಗ ನನಗೆ ರಿಯಲೈಸ್ ಆಗೋದು ಏನು ಅಂದರೆ, ಬಂಧನದಲ್ಲಿದ್ದಿದ್ದು ಅವರಲ್ಲ ನಾನು ಅಂತ. ಯಾರೋ ನಮಗೇನೋ ತೊಂದರೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನಾವೇ ಒಂದು ನಮ್ಮ ಪರವಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು, ಪಾಪ ಹೀಗಾಗಿತ್ತು ಅದಕ್ಕೆ ಅವ್ರು ಹಿಂಗೆ ಮಾಡಿದ್ರು, ಬಿಟ್ಟಾಕ್ಬಿಡೋಣ ಅಂತ ಅಂದ್ಕೊಂಬಿಟ್ರೆ ನೆಮ್ಮದಿಯಾಗೋದು ನಮ್ಮ ಮನಸ್ಸು, ಅವ್ರದ್ದಲ್ಲ. ಸೊ ಬನ್ನ ಬವಣೆಗಳು ಏನೇ ಆದರೂ ಅದಕ್ಕೆ ನಾವೇ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಅದನ್ನು ಬಿಟ್ಟಾಕ್ಬಿಟ್ಟು ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ ಸನ್ನಹಿಸು, ಹೊಸ ಸಾಹಸಗಳನ್ನು ಹುಡುಕೊಂಡು ಹೋಗ್ತಾ ಹೋದರೆ ಅಂಥ ಮಾನವನೇ, ಅದರಿಂದ ನಮಗೆ ಚಿನ್ಮಯತೆ ಸಿಗುತ್ತೆ. ಚಿನ್ಮಯತೆ ಆತ್ಮಗುಣ, ಅದು ನಮ್ಮ ಆತ್ಮಗುಣ ಆ್ಯಕ್ಚುಲಿ. ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗೋಣ, ಹೊಸ ಸಾಹಸಗಳಿಗೆ ಕಳೆದಿದ್ದನ್ನು ಕಳಿಸ್ತಾ ಹೋಗಿ ಹೊಸ ಸಾಹಸಗಳಿಗೆ ಮುನ್ನುಗ್ಗೋಣ ಅಂತ. ನಮ್ಮ ಆತ್ಮಗುಣ ಏನು ಅನ್ನೋದನ್ನು ನಾವು ಅರಿತುಕೊಳ್ಳೋ ಹಾಗಾಗಲಿ, ಆ ಚಿನ್ಮಯತೆ ನಮ್ಮೆಲ್ಲರ ಅರಿವಿಗೆ ದಕ್ಕಲಿ ಅಂತ ಬೇಡ್ಕೊಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.